ಇನ್ನು ಸಾರಿಗೆ ನೌಕರರ ಪ್ರತಿಭಟನೆ ವಿಚಾರ, ಈ ಬಸ್ ಬಂದ್ ವಿಚಾರವಾಗಿ ರಾಜಕೀಯ ಕೂಡ ಸಾಕಷ್ಟು ದೊಡ್ಡ ಮಟ್ಟಿಗೆ ಚರ್ಚೆ ಆಗ್ತಾ ಇದೆ. ಇವತ್ತಿನ ಸಾರಿಗೆ ಸಂಸ್ಥೆಗಳು ಅಥವಾ KSRTC ಪರಿಸ್ಥಿತಿಗೆ ನಿಜಕ್ಕೂ ಹಿಂದಿನ ಸರ್ಕಾರ ಕಾರಣ ಅನ್ನುವಂಥದ್ದು ಅಥವಾ ಕಾಂಗ್ರೆಸ್ನ ಆರೋಪ. ಆಗ ಸಾಕಷ್ಟು ಪ್ರಾಬ್ಲಮ್ಗಳಿತ್ತು, ಕೋವಿಡ್ ಇತ್ತು, ಎಲ್ಲ ಸಮಸ್ಯೆಗಳ ನಡುವೆ ನಾವು ಸಮರ್ಥವಾಗಿ ಕಾರ್ಯನಿರ್ವಹಣೆ ಮಾಡಿದ್ದೀವಿ, ಸಂಸ್ಥೆಯನ್ನು ಕಟ್ಟಿದ್ದೀವಿ ಅನ್ನೋದು BJPಯ ವಾದ. ಹೀಗಾಗಿ BJP ಮತ್ತು ಕಾಂಗ್ರೆಸ್ ನಡುವೆ ಸಾರಿಗೆ ಮುಷ್ಕರ ಕೂಡ ಹೊಸ ರಾಜಕೀಯ ದಾಳವಾಗಿ ಪರಿಣಮಿಸಿದೆ. 1272 ಕೋಟಿಯಷ್ಟು ಹಣವನ್ನು ನಮ್ಮ ಸರ್ಕಾರ ಕೊಡೋದಕ್ಕೆ ಒಪ್ಪಿಕೊಂಡಿದೆ. ಬಿಜೆಪಿಯವರು 4000 ಕೋಟಿ ಸಾಲ ಬಿಟ್ಟೋದು. ಕೋವಿಡ್ ಸಂದರ್ಭದಲ್ಲಿ ಇಡೀ ಪ್ರಪಂಚದಲ್ಲಿ ಲಾಸ್ ಆಗಿದೆ, ನಮ್ದೇನಲ್ಲ. ಸದ್ಯ ಅಷ್ಟು ಕೊಟ್ಟಿದಾರಲ್ಲ, ಸಂತೋಷ ಪಡಬೇಕು. ಏನು ಅವ್ರ ಜೋಬಿಂದ ಕೊಟ್ಟವರಾ? 38 ತಿಂಗಳ ಅರಿಯರ್ಸ್ ನೀಡಬೇಕು, 1740 ಕೋಟಿ ಕೊಡಬೇಕು ಅನ್ನೋದು ಸಾರಿಗೆ ಸಿಬ್ಬಂದಿ ಆಗ್ರಹ. ಆದರೆ ರಾಜ್ಯ ಸರ್ಕಾರ ಈ ಹೋರಾಟಕ್ಕೆ ಸ್ಪಂದಿಸುವ ಕೆಲಸ ಮಾಡಿದೆ. 1740 ಕೋಟಿ ಬದಲಿಗೆ 1272 ಕೋಟಿ ಕೊಡೋದಕ್ಕೆ ಒಪ್ಪಿದೆ. ಈ ಬಗ್ಗೆ ಸಾರಿಗೆ ನಿಗಮಗಳ ಮುಖಂಡರು ಹೋರಾಟ ಮಾಡ್ತಿರೋ ಜಾಗದಲ್ಲಿಯೇ KSRTC MD ಅಕ್ರಮ್ ಪಾಷಾ ಭರವಸೆ ನೀಡಿದ್ದಾರೆ. ಹೀಗೆ 1271 ಕೋಟಿಯಷ್ಟು ಹಣವನ್ನ 72 ಕೋಟಿಯಷ್ಟು ಹಣವನ್ನ ನಮ್ಮ ಸರ್ಕಾರ ಕೊಡೋದಕ್ಕೆ ಒಪ್ಪಿಕೊಂಡಿದೆ. ಬಜೆಟ್ ಬರುವಂತ ಸಂದರ್ಭದಲ್ಲಿ ಅದಕ್ಕೆ ಬೇಡಿಕೆಯನ್ನು ಇಟ್ಟು ಆ ಒಂದು ಹಣವನ್ನು ಪಡ್ಕೊಂಡು ಅತಿ ಶೀಘ್ರದಲ್ಲಿ ಅದನ್ನು ಕಲ್ಪಿಸ್ತೇವೆ. ಈ ಮಧ್ಯೆ ಕಾಂಗ್ರೆಸ್ ಹಾಗೂ ಬಿಜೆಪಿ ನಾಯಕರ ನಡುವೆ ರಾಜಕೀಯ ಸಮರವೂ ಏರ್ಪಟ್ಟಿದೆ. ಅರಿಯರ್ಸ್ ಬಾಕಿ ಇರೋದಕ್ಕೆ ಯಾರು ಹೊಣೆ ಅನ್ನೋ ಪ್ರಶ್ನೆ ಕೈ ಕಮಲ ನಾಯಕರ ಮಧ್ಯೆ ಕದನ ಸೃಷ್ಟಿಸಿದೆ. ಇವತ್ತು TV9 ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ, ಬಿಜೆಪಿ ಸರ್ಕಾರವೇ ಉಳಿಸಿ ಹೋಗಿರುವ ಬಾಕಿ ಇದು. ಅರಿಯರ್ಸ್ ಹಾಗೂ ಸಾಲವನ್ನ ನಮಗೆ ಬಿಟ್ಟು ಹೋಗಿರೋದೇ ಇದಕ್ಕೆ ಕಾರಣ ಅಂತ ಬಿಜೆಪಿಯತ್ತ ಚೆಂಡು ಬಿಸಾಡಿದ್ರು. ಈ ಮಾತಿಗೆ ಕಿಡಿಕಾರಿದ ವಿಪಕ್ಷ ನಾಯಕ ಮಾಜಿ ಸಾರಿಗೆ ಸಚಿವ ಅಶೋಕ್ ಕೋವಿಡ್ ಕಾಲದ ಸ್ಥಿತಿಗತಿ ಮುಂದಿಟ್ಟು ಕೌಂಟರ್ ಕೊಟ್ಟಿದ್ದಾರೆ. ಬಿಜೆಪಿಯವರು ಈ 38 ತಿಂಗಳ ಬಾಕಿ ಏನಿತ್ತು ಅವ್ರ ಪೀರಿಯಡ್ ಇದೆ, ಅದನ್ನು ತೀರ್ಮಾನ ತಗೊಳ್ಳದೆ ಬಿಟ್ಟೋದು. 4000 ಕೋಟಿ ಸಾಲ ಬಿಟ್ಟೋದು. 2013ರವರೆಗೂ ನಾನು ಸಾರಿಗೆ ಸಚಿವನಾಗಿದ್ದೆ. ಹಾಗೇನ ನಾ ಸಾಲ ಬಿಟ್ಟು ಹೋಗಿದ್ದೇನೆ ಹೇಳಿ, ಅದನ್ನು ಹೇಳಿ. ಲಾಭದಲ್ಲಿದ್ದಂಥ ಸಂಸ್ಥೆಯನ್ನ ಲಾಸ್ ಮಾಡಿದವ್ರು ನೀವು. ಕೋವಿಡ್ ಸಂದರ್ಭದಲ್ಲಿ ಇಡೀ ಪ್ರಪಂಚದಲ್ಲಿ ಲಾಸ್ ಆಗಿದೆ, ನಮ್ದೇನಲ್ಲ. ಹೀಗೆ ತಮ್ಮ ಸರ್ಕಾರವನ್ನ ಸಮರ್ಥಿಸಿಕೊಂಡ ಅಶೋಕ್, ರಾಜ್ಯ ಸರ್ಕಾರ ದಿವಾಳಿಯಾಗಿದೆ, ಹೀಗಾಗಿಯೇ ಸಮಸ್ಯೆ ಅಂತ ಹೊಣೆಗಾರಿಕೆಯ ಬಾಣವನ್ನ ಕಾಂಗ್ರೆಸ್ನತ್ತ ತಿರುಗಿಸಿದ್ರು. ಇದಕ್ಕೆ ಕೌಂಟರ್ ಕೊಟ್ಟ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಕಾಂಗ್ರೆಸ್ ಸರ್ಕಾರದ ಸಾರಿಗೆ ಸಾಧನೆ ಬಗ್ಗೆ ಹೇಳಿದ್ರು. ನೌಕರರ ಬೇಡಿಕೆ ಈ ಸರ್ಕಾರ ಬಂದಾಗಿಂದನೂ ಕೂಡ ಆ ಬೇಡಿಕೆಯನ್ನ ನಾಳೆ ಬಾ ನಾಳೆ ಬಾ ನಾಳೆ ಬಾ ಅಂತೇಳಿ ರಾಮಲಿಂಗಾರೆಡ್ಡಿಯವರು ಮುಖ್ಯಮಂತ್ರಿಗಳು ಮುಂದೂಡ್ತಾ ಇದ್ರು. ಕಾರಣ ಸರ್ಕಾರದ ಖಜಾನೆಯಲ್ಲಿ ಹಣ ಇಲ್ಲ, ಖಾಲಿ ಆಗಿದೆ. ನಮ್ಮ ಸರ್ಕಾರ ಬಂದ ಮೇಲೆ 7800 ಬಸ್ ತೊಗೊಂಡಿದ್ದೀವಿ, 10,000 ಜನ ರಿಕ್ರೂಟ್ಮೆಂಟ್ ಮಾಡಿದ್ದೀವಿ, ರಿಟೈರ್ಡ್ ಎಂಪ್ಲಾಯೀಸು 224 ಕೋಟಿ ಕೊಟ್ಟಿದ್ದೀವಿ, ಮತ್ತು ಅವರು ಏನು 38 ತಿಂಗಳು ಅಂತಾರಲ್ಲ, ಅದರಲ್ಲಿ 24 ತಿಂಗಳು ಕೊಡೋದಕ್ಕೆ ಒಪ್ಕೊಂಡಿದ್ದೀವಿ. ಇಷ್ಟು ಮಾತ್ರವಲ್ಲ, ಬಿಜೆಪಿ MLC CT ರವಿ ಕಾಂಗ್ರೆಸ್ ಈ ಹಿಂದೆ ಕೊಟ್ಟಿದ್ದ ಭರವಸೆಗಳ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ಕೊಟ್ಟ ಮಾತು ಉಳಿಸಿಕೊಳ್ಳಿ, ವಿಶ್ವಾಸಘಾತುಕತನ ಮಾಡಬೇಡಿ ಎಂದಿದ್ದಾರೆ. ಆದ್ರೆ DCM DK ಮಾತ್ರ ಅಷ್ಟಾದ್ರೂ ಕೊಟ್ಟಿದೀವಲ್ಲ ಅಂತ ಹಾರಿಕೆ ಉತ್ತರ ಕೊಟ್ಟಿದ್ದಾರೆ. ಈ ಮಾತಿಗೆ ಕೆರಳಿದ CT ರವಿ, ನಿಮ್ಮ ಜೇಬಿನಿಂದ ಕೊಡ್ತಿದ್ದೀರಾ ಅಂತ ಪ್ರಶ್ನಿಸಿದ್ದಾರೆ. ಹಿಂದೆ ಅವರು ಚಳವಳಿ ಮಾಡಿದಾಗ ಇವರು ಅರಿಯರ್ಸ್ ಕೊಡ್ತೀವಿ ಅಂತ ಕಮಿಟ್ ಮಾಡ್ಕೊಂಡಿದ್ರು. ಈಗ ಅರಿಯರ್ಸ್ ಕೊಡದೇ ಇರೋದು ಸಾರಿಗೆ ನೌಕರರಿಗೆ ಅವರ ಮಾತಿಗೆ ವಿಶ್ವಾಸಘಾತಕತನ ಮಾಡ್ದಂಗೆ ಆಗತ್ತೆ. ವಿಶ್ವಾಸಘಾತಕತನ ಮಾಡಬೇಡಿ. ಸದ್ಯ ಅಷ್ಟು ಕೊಟ್ಟಿದಾರಲ್ಲ, ಸಂತೋಷ ಪಡಬೇಕು. ಸರ್ಕಾರದ ಪರಿಸ್ಥಿತಿ ಅರ್ಥ ಮಾಡ್ಕೋಬೇಕು. ದಯವಿಟ್ಟು ಸಾರಿಗೆ ನೌಕರೆಲ್ಲ ಸಹಕಾರ ಮಾಡಬೇಕು ಅಂತೇಳಿ ನಾನು ಮನವಿ ಮಾಡ್ತೀನಿ. ಈಗ ಏನು ಅವ್ರ ಜೋಬಿಂದ ಕೊಟ್ಟವರಾ? ಸಂಬಳ ಕೊಡದೇ ಇರೋದು, ಸಂಬಳ ಕೊಡೋದು ದೊಡ್ಡ ಸಂಗತಿನ? ಹಿಂಬಾಕಿ ಕೊಡ್ತೀವಿ ಅಂತ ಕಮಿಟ್ ಮಾಡ್ಕೊಂಡಿದ್ರಾ ಇಲ್ವಾ? ಕೊಡ್ಬೇಕಲ್ಲ ಕಮಿಟ್ ಮಾಡ್ಕೊಂಡಿದ್ದ ಪ್ರಕಾರ. ಸಾರಿಗೆ ಇಲಾಖೆಯ ಸುತ್ತ ಸಮರ ನಡೀತಿದೆ. ಕಾಂಗ್ರೆಸ್ ಬಿಜೆಪಿ ನಾಯಕರ ಮಧ್ಯೆ ಅವರ ಮೇಲೆ ಇವರು, ಇವರ ಮೇಲೆ ಅವರು ಹೊಣೆಗಾರಿಕೆ ಹಾಕೋ ಕದನ ಚುರುಕುಗೊಂಡಿದೆ. ಲಕ್ಷ್ಮೀ ನರಸಿಂಹ ಜೊತೆ ಕಿರಣ್ ಹನಿಯಾಡ್ಕ, TV9 ಬೆಂಗಳೂರು.